ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 28/7/2025 ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಂದಿಗೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ, ಗುರೂಜಿಗಳು ಕೂಡ ಈ ವಿಚಾರಕ್ಕೆ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಹಾಗೆ ನಮಗೆ ಈ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ಸಹ ಸ್ಟುಡಿಯೋದಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಹ ಚ ರಾಹುವೇ ಕೇತುವೆ ನಮಃ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ನೀವು ಕೂಡ ನೇರ ಪ್ರಸಾರದಲ್ಲಿ ಕಾಲ್ ಮಾಡಿ ಮಾತನಾಡಬಹುದು. ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ, ಅಥವಾ ಗುಪ್ತ ಸಮಸ್ಯೆಗಳಿದ್ರೆ ಗುರೂಜಿಗಳ ಬಳಿ ಚರ್ಚೆ ಮಾಡೋದಕ್ಕೆ 777 ಲಾಸ್ಟ್ ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ನಾವು ಲೈವ್ ನಲ್ಲೇ ಪ್ರಶ್ನೆಯನ್ನ ತಗೊಳ್ತೀವಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ತೀರಾ? ನೋಡಿ, ಇವತ್ತು ತುಂಬ ವಿಶೇಷವಾಗಿ 28 ಜುಲೈ 2025 ಚತುರ್ಥಿ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಪರಿಗ ಯೋಗ ಅಂತ ನೋಡ್ತೀವಿ. ಮತ್ತು ಇವತ್ತು ಸೋಮವಾರ. ಮತ್ತು ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 5 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 46 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ರಾಹುಕಾಲ ಬಂದು 7 ಗಂಟೆ 41 ನಿಮಿಷದಿಂದ 9 ಗಂಟೆ 16 ನಿಮಿಷ ಇರುವಂಥದ್ದು, ಯಮಗಂಡ ಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷ, ಗುಳಿಕ ಕಾಲ ಬಂದು 2 ಗಂಟೆ 1 ನಿಮಿಷದಿಂದ 3 ಗಂಟೆ 36 ನಿಮಿಷ ಇರುವಂಥದ್ದು, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 51 ನಿಮಿಷ ಇರುವಂಥದ್ದು. ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಈ ದಿನದ ವಿಶೇಷತೆ, ಶ್ರಾವಣದ ಮೊದಲನೇ ಸೋಮವಾರ, ಏನಾದರೂ ಆಚರಣೆಗಳನ್ನ ಮಾಡಬಹುದಾ ನಾವು ಇವತ್ತು, ಹೇಗೆ ಅಂತ ಹೇಳಿ? ನೋಡಿ, ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿರುವಂಥ ಆಚರಣೆಗಳಲ್ಲಿ ಸೋಮವಾರ ಬಹು ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಅದರಲ್ಲಿ ಯಾರೋ ಶೈವಾರಾಧಕರು ಇರ್ತಾರೋ, ಅಂದರೆ ಶಿವನ ಆರಾಧನೆ ಮಾಡುವಂಥವರಿಗೆ ತುಂಬ ಒಳ್ಳೆ ಮಾಸ ಅಂತ ಹೇಳ್ತೀವಿ. ನಮ್ಮ ಶ್ರಾವಣ ಮಾಸದ ಎಪಿಸೋಡಲ್ಲೂ ಕೂಡ ಅದರ ಮಹತ್ವ ತಿಳಿಸ್ಕೊಟ್ವಿ. ಒಂದು ಸಿಂಪಲ್ ಆಗಿರುವಂಥ ಶಿವ ಹಾಲಾಹಲನ್ನು, ಸಮುದ್ರ ಮಂಥನದಲ್ಲಿ ಇರುವಂಥ ಹಾಲಾಹಲನ್ನು ಸ್ವೀಕರಿಸಿ ನೀಲಕಂಠನಾದ. ಆ ನೀಲಕಂಠನ ಒಂದು ವಿಶೇಷವಾಗಿ ಒಂದು ಲೋಕಪಾಲಕರಾಗಿ, ಯಾಕಂದರೆ ಈ ಒಂದು ಮಾಸದಲ್ಲಿ ಈ ಒಂದು ಯೋಗ ನಿದ್ರೆಗೆ ಜಾರಿರುವಂಥ ಮಹಾವಿಷ್ಣು ದೇವರು ಈ ಒಂದು ಮಾಸದಲ್ಲಿ ಅವರ ಒಂದು ಪರಿಪಾಲನೆಯಲ್ಲಿ ಜಗತ್ತಿರೋದಿಲ್ಲ. ಜಗತ್ತನ್ನು ಕಾಪಾಡೋದಂಥ ಒಂದು ಹೆಗ್ಗಳಿಕೆ ಶಿವನಿಗೆ ಸಿಕ್ಕಿದ್ದು. ಸೊ ಶಿವನ ಜಟಾಧಾರದಲ್ಲಿ ಜಲಾಭಿಷೇಕ ಮಾಡುವಂಥದ್ದು. ಸೊ ಆವಾಗ ಶಿವ ಲೋಕಪಾಲಕನಾಗಿ ಈ ಒಂದು ಜಗತ್ತನ್ನು ಕಾಪಾಡ್ತಾನೆ. ಈ ಒಂದು ಮಾಸದಲ್ಲೇ ಅದು ಆಗಿರುವಂಥದ್ದು, ಹಾಲಾಹಲ ಮತ್ತು ಸಮುದ್ರ ಮಂಥನದ ವಿಚಾರವಾಗಿ. ಸೊ ಅದಕ್ಕೆ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಅಂದರೆ ಈ ವಾರದಲ್ಲಿ ಶಿವನ ವಾರ, ವಿಶೇಷವಾದ ಶ್ರಾವಣದ ಮೊದಲನೇ ಸೋಮವಾರದಿಂದ ರಥ ಮಾಡುವಂಥದ್ದು. 4 ಸೋಮವಾರಗಳು ಬರುತ್ತೆ. ಅದರಲ್ಲಿ ಮೊದಲನೇ ಸೋಮವಾರ ಶಿವನ ಆರಾಧನೆ, ಶಿವನಿಗೆ ವಿಶೇಷವಾದ ಬಿಲ್ವ ಪತ್ರ ಅರ್ಚನೆ. ಸೊ ಇದರಿಂದ ಅವರಿಗೆ ಯಾರಿಗೆ ಯಾವ ಒಂದು ಎಲ್ಲ ದ್ವಾದಶ ರಾಶಿಗಳ ಸಮಸ್ತ ವೀಕ್ಷಕರಿಗೂ ಕೂಡ ಹೇಳೋದೇನೆಂದರೆ, ಶಿವನ ಕೃಪೆಗೆ ತಾವು ಪಾತ್ರರಾಗಬೇಕು ಅಂತಂದರೆ ಬಿಲ್ವಾರ್ಚನೆಯ ಒಂದು ಅಭಿಷೇಕ ಒಂದು ಶಿವನಿಗೆ ಮಾಡೋದ್ರಿಂದ ಇವತ್ತಿನ ಸೋಮವಾರ ತುಂಬ ಒಳ್ಳೆಯದಾಗುತ್ತೆ. ಗುರೂಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿ, ಮೇಷರಾಶಿ. ಇಂದು ನಿಮ್ಮ ಹಣವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತಾವು ಹೂಡಿಕೆ ಮಾಡಬಹುದು. ಇದರಿಂದ ನಿಮಗೆ ಮಾನಸಿಕ ಶಾಂತಿ ಪಡೆಯುವ ಸಂಪೂರ್ಣ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಒಂದು ಕಾನ್ಸೆಪ್ಟ್ ಏನಂದರೆ, ಕಬ್ಬಿಣ ಬಿಸಿ ಇದ್ದಾಗಲೇ ಬಡಿಯಬೇಕು ಅನ್ನೋದು ನಾಡು ನುಡಿ ಥರ. ಯಾವುದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದೂಡಬೇಡಿ. ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಆಕ್ಟಿವ್ನೆಸ್ ಇಟ್ಕೊಂಡ್ರೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣತೆಯನ್ನು ಹೊಂದುವಂಥ ಎಲ್ಲ ನಿರೀಕ್ಷೆಗಳಿದೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆನೂ ನೋಡ್ತಾ ಹೋಗೋಣ ಗುರೂಜಿ. ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಆಸಕ್ತಿದಾಯಕ ವಿಷಯಗಳು ಸಂಭವಿಸಲು ನೀವು ದೀರ್ಘಕಾಲದಲ್ಲಿ ಕಾಯುತ್ತಿದ್ದಲ್ಲಿ ನಿಮಗೆ ಇವಾಗ ಸ್ವಲ್ಪವಾದರೂ ಪರಿಹಾರ ದೊರಕುವುದು ಖಚಿತವಾಗಿರುವಂಥದ್ದು. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ಈ ದಿನದ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ನೀವು ಕುಟುಂಬದ ನಿರೀಕ್ಷೆಗಳನ್ನು ಪೂರ್ಣಗೊಳಿಸಲು ಏನಾದರೂ ಮಾಡಬೇಕು. ನಿಮ್ಮ ಸಂಪ್ರದಾಯಬದ್ಧ ಹೂಡಿಕೆಗಳು ಮಾಡಿದ್ದಲ್ಲಿ, ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಇವತ್ತು ನೀವು ಪ್ಲಾನ್ ಮಾಡಿಕೊಂಡ್ರೆ ಅದರಿಂದ ಒಳ್ಳೆಯ ಹಣ ಮಾಡುವಂಥ ಯೋಗ ಇರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ಒಳ್ಳೆಯ ದಿನದ ಯೋಗ ಇದೆ. ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಗುರೂಜಿ ಸಿಂಹ ರಾಶಿ.
ವ್ಯಾಪಾರಿಗಳು ಸಾಧ್ಯವಾದಷ್ಟು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿತವಾದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸೀಕ್ರೆಟ್ ಮೇಂಟೈನ್ ಮಾಡಿದ್ರೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ನಿಮಗೆ ಖಂಡಿತ ಇವತ್ತು ಲಾಭ ಸಿಗುವಂತ ಯೋಗ ಕಾಣಿಸ್ತಾ ಇದೆ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನದ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಗುರೂಜಿ, ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತ ಪ್ರಶ್ನೆಯನ್ನ ತಗೊಂಡ್ಬಿಡೋಣ. ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ, ಮಂಜಿತ್ ಅಂತ. ಇವರ ಒಂದು ಜನ್ಮ ದಿನಾಂಕ ತಿಳಿಸ್ತಾ ಇದ್ದೀನಿ, 30/6/96. ಜನ್ಮ ಸಮಯ ಬಂದು 9:49. 9:49. ಹಾ, ಹೌದು. ಉದಯ್ಪುರ್, ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ ಇವರ ಒಂದು ಜನ್ಮಸ್ಥಳ. ಹಾಗೆ ಇವ್ರು ಹೇಳ್ತಾ ಇದ್ದಾರೆ, ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಫ್ರಮ್ 5 years. ವಾಟ್ ಈಸ್ ದ ಚೇಂಜಸ್ ಆಫ್ ಕ್ಲಿಯರಿಂಗ್ ಅಂಡ್ ಗೌರ್ಮೆಂಟ್ ಎಕ್ಸಾಮ್ಸ್ ವಿತ್ ದಿಸ್ ಇಯರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದು ಈಗ ಗೌರ್ಮೆಂಟ್ ಎಕ್ಸಾಮ್ಸ್ನ ನಾನು ಕ್ಲಿಯರ್ ಮಾಡ್ಕೊಳ್ಬೋದಾ ಮುಂದಿನ ದಿನಗಳಲ್ಲಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾರು ಕಳಿಸಿದ್ರೆ ಮಂಜಿತ್ ಹಾರೋಸ್ಕೋಪ್ ಪ್ರಕಾರ ಭಾನುವಾರ ಹುಟ್ಟಿದ್ದು, ಮೂಲ ನಕ್ಷತ್ರ, ಧನುರಾಶಿ ತಮ್ಮದು. ಸೊ ಜಾತಕದ ವಿಚಾರವಾಗಿ ಶುಕ್ರ ಮತ್ತು ಕುಜ ಬಲವಾಗಿ ದಶಮ ಸ್ಥಾನದಲ್ಲಿದ್ದಾರೆ. ಸೊ ದಶಮ ಬಂದು ಕಾರ್ಯಸ್ಥಾನ ಅಂತ ಹೇಳ್ತೀವಿ, ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಯಾರಿಗೆ ದಶಮಕ್ಕೆ ಶುಕ್ರ ಮತ್ತು ಗುರು ಬಂದಾಗ ವಿದ್ಯೆ ಮತ್ತು ಈ ಪ್ರೊಫೆಸರ್ ಆಗಿರ್ಬೋದು, ಟೀಚಿಂಗ್ ಪ್ರೊಫೆಷನ್ ತುಂಬ ಚೆನ್ನಾಗಿ ಬರುತ್ತೆ. ಸರ್ಕಾರಿ ಕೆಲಸಕ್ಕೆ ವಿಚಾರವಾಗಿ ತಾವು ಕೇಳ್ತಾ ಇದ್ದಾರೆ. ಸರ್ಕಾರಿ ಕೆಲಸಕ್ಕೆ ಕಾರಕರಾದ ಗ್ರಹ ಸೂರ್ಯ ಮತ್ತು ಶನಿ ಅಂತ ಹೇಳ್ತೀವಿ. ಜಾತಕದಲ್ಲಿ ಶನಿ ಪ್ರಬಲವಾಗಿ ಅಷ್ಟಮ ಸ್ಥಾನದಲ್ಲಿದೆ ಮತ್ತು ಸರ್ಕಾರಿ ಉದ್ಯೋಗಕಾರಕ ಲಗ್ನಾಧಿಪತಿಯಾಗಿ ಸೂರ್ಯ ಗ್ರಹರು ಲಾಭ ಸ್ಥಾನದಲ್ಲಿದ್ದಾರೆ. ನಡೀತಿರುವ ಅಂತರ್ದಶದಲ್ಲಿ ತಮಗೆ ಸೂರ್ಯ ದಶನೇ ನಡೀತಿದೆ. ಈಗ ನಿಮಗೆ ನವೆಂಬರ್ 2025 ಗುರು ಅಂತರ್ದಶೆ. ಗುರು ನಿಮಗೆ ಅಷ್ಟಮಾಧಿಪತಿಯಾಗಿ ಅಷ್ಟೊಂದು ಒಳ್ಳೆ ಫಲ ನೀಡೋದಿಲ್ಲ. ಆದರೆ ನವೆಂಬರ್ 2025 ಶನಿ ಅಂತರ್ದಶೆ, ಈ ವರ್ಷ ನವೆಂಬರಿಂದ ಇವರಿಗೆ ಮುಂದಿನ ವರ್ಷ ನವೆಂಬರ್ವರೆಗೂ ತುಂಬ ಒಳ್ಳೆ ಒಂದು ಅಂತರ್ದಶೆ ಬರೋದ್ರಿಂದ ಆವಾಗ ಇವರಿಗೆ ತುಂಬ ಸಾಧ್ಯತೆ ಜಾಸ್ತಿ ಇದೆ. ದಿನನಿತ್ಯ ಆದಷ್ಟು ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಓಂ ಆದಿತ್ಯಾಯ ನಮಃ ಅಂತ ಜಪ ಮಾಡುವಂಥದ್ದು ಒಳ್ಳೆಯದು. ಮತ್ತು ಬಲಗೈ ಉಂಗುರದ ಬೆರಳಲ್ಲಿ ಒಂದು ಮಾಣಿಕ್ಯ ರತ್ನವನ್ನು 3-5 ಕ್ಯಾರೆಟ್ ಧರಿಸೋದ್ರಿಂದ ಇವರಿಗೆ ಸಕ್ಸಸ್ ಚೆನ್ನಾಗಿ ಸಿಗುತ್ತೆ. ಮತ್ತು ಖಂಡಿತ ಇವರಿಗೆ ಸರ್ಕಾರಿ ಉದ್ಯೋಗ ಸಿಗುವಂಥ ಎಲ್ಲ ಯೋಗ ಲಕ್ಷಣಗಳು ಈ ವರ್ಷ ನವೆಂಬರಿಂದ ಮುಂದಿನ ವರ್ಷ ನವೆಂಬರಲ್ಲಿ ಕಾಣಿಸ್ತಾರೆ. ಓಕೆ, ಮಂಜಿತ್ ಅವರು ಪ್ರಶ್ನೆಯನ್ನ ಕಳುಹಿಸಿ ಆ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕೇಳಿದ್ರಿ. ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಒಂದಷ್ಟು ಪರಿಹಾರ ಭಾಗವಾಗಿ ಪರಿಹಾರ ತಂತ್ರಗಳನ್ನ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಗುರೂಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಮುಂದುವರಿಸೋಣ. ಈಗ ಕನ್ಯಾ ರಾಶಿ ನೋಡಿ, ಸಂಬಂಧಗಳಿದ್ದಲ್ಲಿ ಸಣ್ಣ ಪ್ರಯಾಣ ಮತ್ತು ದೈನಂದಿನ ಒತ್ತಡದ ಜೀವನದಿಂದ ನಿಮಗೆ ಸುಖ ಮತ್ತು ವಿಶ್ರಾಂತಿಯನ್ನು ತರುವಂಥ ದಿನ. ಆದಷ್ಟು ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಏನಾದರೂ ಪ್ರಯಾಣ ಹೊರಡೋದಿದ್ರೆ ಅಥವಾ ರೆಸ್ಟ್ ಮಾಡೋದಿದ್ರೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ರಿಲ್ಯಾಕ್ಸೇಷನ್ ಸಿಗುವಂಥ ಒಳ್ಳೆ ದಿನ ಆಗಿರುವಂಥದ್ದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ನೋಡಿ, ಇವತ್ತು ನಿಮ್ಮ ಸಹೋದರ ಅಥವಾ ಸಹೋದರಿಯರು ನಿಮ್ಮಿಂದ ಆರ್ಥಿಕ ಬೆಂಬಲವನ್ನು ಕೇಳಬಹುದು. ಅವರಿಗೆ ನೀವು ಆರ್ಥಿಕ ಸಹಾಯ ಮಾಡಿ, ಅದರಿಂದ ನಿಮಗೆ ದಿನ ಶುಭವಾಗುತ್ತೆ. ತುಲಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರೂಜಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದ್ಭುತವಾಗಿರುವಂತ ಒಂದು ಸಮೃದ್ಧ, ಸೂಕ್ಷ್ಮ, ಪರಿಮಳಯುಕ್ತ, ಬೆರಗುಗೊಳಿಸುವ ಹೂವಿನ ಹಾಗೆ ಅರಳುವಂತ ದಿನ ಇರುವಂತದ್ದು. ಅದಕ್ಕೆ ಭರವಸೆಯಿಂದ ಮುನ್ನುಗ್ಗಿ ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಗುರೂಜಿ ಧನುರಾಶಿ. ಧನುರಾಶಿಯವರಿಗೆ ನಿಮ್ಮ ನಡೆಯಲ್ಲಿ ಉದಾರ ಮನೋಭಾವ ಇವತ್ತು ಹೊಂದಿರ್ತೀರಾ. ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಉತ್ತಮವಾದ ಪ್ರೀತಿಯ ಕ್ಷಣವನ್ನು ತಾವು ಇವತ್ತು ಕಳಿತೀರಾ. ಧನುರಾಶಿಯವರ ನಂತರ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಇತ್ತೀಚಿನ ತಂತ್ರಜ್ಞಾನಗಳು ಮತ್ತು ಕೌಶಲ್ಯಗಳನ್ನು ಕಲಿಯಲು ಸಹಾಯವಾಗುವ ಅಲ್ಪಾವಧಿ ಕಾರ್ಯಗಳಿಗೆ ನೀವು ದಾಖಲಾಗಿ, ಅಂದರೆ AI ಟೆಕ್ನಾಲಜಿ, ChatGPT ಅಂತ ಏನು ನಡೀತಾ ಇದೆ, ಆ ಟೆಕ್ನಾಲಜಿ ವಿಚಾರವಾಗಿ ಕಲ್ತ್ಕೊಳ್ಳಿ. ಆ ಸ್ಕಿಲ್ಸ್ ಇಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪದೋನ್ನತಿ ಸಿಗುತ್ತೆ. ಮಕರ ರಾಶಿಯ ನಂತರ ಹಾಗೆ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ಕುಂಭರಾಶಿ. ನಿಮ್ಮ ಪಾಲುದಾರರು ಮತ್ತು ನಡೆಸುವ ನಿಮ್ಮ ಪಾರ್ಟ್ನರ್ಶಿಪ್ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬರಬಹುದು. ಅದಕ್ಕೆ ಸ್ವಲ್ಪ ಮಾತನಾಡಬೇಕಾದಾಗ ಸ್ವಲ್ಪ ಅಗತ್ಯ ಎಚ್ಚರಿಕೆ ಇರುವಂಥದ್ದು ಸೂಕ್ತ. ಕುಂಭರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸೋಮವಾರದ ದಿನ ಭವಿಷ್ಯ ನೋಡಿ ಆಯಿತು. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಒತ್ತಡ ಸಹಿತವಾಗಿರುವಂಥ ದಿನ. ಅದಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ ಇದರಿಂದ ದಿನ ಪ್ರಾರಂಭಿಸಿದರೆ ನಿಮಗೆ ದಿನ ಶುಭವಾಗುತ್ತೆ.
ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕಂಪ್ಲೀಟ್ ಆಗಿದೆ. ನಿಮ್ಮ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದ ಭವಿಷ್ಯವನ್ನ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ವಾಟ್ಸಪ್ ನಲ್ಲಿ ಬಂದಿರುವಂತ ಮತ್ತೊಂದು ಪ್ರಶ್ನೆ ತಗೊಂಡ್ಬಿಡೋಣ. ಇವರು ನಮ್ಗೆ ಲೈವ್ ನಲ್ಲೇ ಪ್ರಶ್ನೆಯನ್ನ ಕಳುಹಿಸಿರುವಂತದ್ದು. ಇವರ ಹೆಸರನ್ನ ಹೇಳ್ತಾ ಇದ್ದೀನಿ ಗುರೂಜಿ, ವಿಮಲಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರ ಜನ್ಮ ದಿನಾಂಕ ಬಂದು 23/6/95 ಗುರೂಜಿ. ಜನ್ಮ ಸಮಯ 11:05 ಮಂಗಳೂರು ಅಂತ ಹೇಳ್ತಾ ಇದ್ದಾರೆ. ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. ಮತ್ತೇನು ಪ್ರಶ್ನೆ ಇದೆ? ಫಿನಾನ್ಷಿಯಲ್ ಇಶ್ಯೂಸ್ ಒಂದೇ ಕೇಳಿರೋದು, ಮತ್ತೆ ಇನ್ಯಾವ ಪ್ರಶ್ನೆನೂ ಕಳುಹಿಸಿಲ್ಲ. ನೋಡಿ, ಸಿಂಹ ಲಗ್ನದ ಜಾತಕ ವಿಮಲಾ ಅವ್ರದ್ದು. ನಡೀತಾ ಇರುವ ದಶಾಭುಕ್ತಿ ಕೂಡ ಇವರಿಗೆ ತುಂಬ ಅಷ್ಟೊಂದು ಸಹಾಯಕವಾಗಿಲ್ಲ. ಚಂದ್ರದಶೆ ನಡೀತಿದೆ 2018ರಿಂದ. ಸ್ವಲ್ಪ ಖರ್ಚುಗಳು ಜಾಸ್ತಿ. 12ನೇ ಮನೆ ದಶಾ ಅಂತರ್ದಶ ನಡೆದಾಗ ಸ್ವಲ್ಪ ಏನಾಗುತ್ತೆ, ವ್ಯಕ್ತಿಯಲ್ಲಿ ಜೇಬಲ್ ತೂತು ಅಂತ ಹೇಳ್ತೀವಿ. ಅಂದ್ರೆ ಎಷ್ಟೇ ಮಾಡಿದ್ರು ದೇ ಕಾಂಟ್ ಏಬಲ್ ಟು ಸೇವ್ ಮಚ್ ಆಫ್ ಮನಿ ಅಂತ ಹೇಳ್ತೀವಿ. ಅದರಲ್ಲೂ ಇವರು ಅರ್ನಿಂಗ್ ದಶಮದಲ್ಲಿ ಬುಧ ಶುಕ್ರ ಇರೋದ್ರಿಂದ ಅರ್ನಿಂಗು ಪ್ರೊಫೆಷನ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆಯಿಂದ ಇವ್ರು ಅರ್ನ್ ಮಾಡಿದ್ರು ಕೂಡ ಅದು ಖರ್ಚಾಗ್ತಾ ಹೋಗುತ್ತೆ. ಸೊ ಇವರಿಗೆ ಚಂದ್ರದಶೆ ಮುಗಿಯವರೆಗೂ ಈ ರೀತಿ ಫೈನಾನ್ಷಿಯಲ್ ಇಶ್ಯೂಸ್ ಕೊಡುತ್ತೆ. ಚಂದ್ರ ಮಹಾದಶೆ 2028ರವರೆಗೂ ಇದೆ. ಮಂಗಳ ಮಹಾದಶೆ ಮುಂಬರುವ ದಶದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಪರಿಹಾರ ಇಷ್ಟೇ, ಆದಷ್ಟು ಒಂದು ಪುಷ್ಪರಾಗ ಹರಳನ್ನು, ಕನಕ ಪುಷ್ಪರಾಗವನ್ನು ಎಡಗೈ ಮೊದಲನೇ ಬೆರಳಲ್ಲಿ ಹಾಕುವಂಥದ್ದು 3ರಿಂದ 5 ಕ್ಯಾರೆಟ್. ಇದು ತುಂಬಾ ಶುಭವಾಗುವಂಥದ್ದು. ಅದರ ಜೊತೆಯಲ್ಲಿ ಇವರು ಆದಷ್ಟು ಯಥೇಚ್ಛವಾಗಿ ಚಂದ್ರದಶೆ ನಡೀತಾ ಇರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗುವಂಥದ್ದು. ಓಂ ಸೋಮ ಸೋಮಾಯ ನಮಃ ಅಂತೇಳಿ ಅಲ್ಲಿ ಜಪ ಮಾಡುವಂಥದ್ದು ದಿನನಿತ್ಯನೂ ಅವ್ರ ಮನೆಯಲ್ಲಿ ಮಾಡ್ಬೋದು. ಮನೆಯಲ್ಲಿ ಒಂದು ಸ್ಫಟಿಕ ಶಿವಲಿಂಗ ಅಥವಾ ಪರದ ಶಿವಲಿಂಗ ಅಂತ ಬರುತ್ತೆ. ಅದನ್ನ ಪರದ ಶಿವಲಿಂಗ ಅಂದ್ರೆ ಪಾದರಸದ ಶಿವಲಿಂಗ ಅಂತ ಹೇಳ್ತೀವಿ. ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು. ಅದನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಮಾನಸಿಕವಾಗಿ ಈ ಸ್ವಲ್ಪ 12ನೇ ಮನೆ ದಶಾಭುಕ್ತಿಗಳಲ್ಲಿ ಏನಾಗುತ್ತೆ, ನೆಮ್ಮದಿ ಕೂಡ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ನೆಮ್ಮದಿ ವಿಚಾರದಲ್ಲಿ ಸ್ವಲ್ಪ ಇವರು ಇದನ್ನ ಮಾಡ್ಕೊಂಡ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಸಾಲ್ವ್ ಆಗುತ್ತೆ, ನೆಮ್ಮದಿಗೂ ಕೂಡ ಇವ್ರಿಗೆ ಸಿಗುತ್ತೆ. ಓಕೆ, ಸೊ ನಮಗೆ ಯಾರು ಪ್ರಶ್ನೆಯನ್ನ ಕಳುಹಿಸಿದ್ರಿ, ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡ್ತಾ ಪರಿಹಾರದ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ವೀಕ್ಷಕರೇ, ಆಗಸ್ಟ್ ಮಂತಿನ ಒಂದು ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸಂಚಿಕೆಯಲ್ಲಿ 3 ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಗುರೂಜಿ, ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳ ಅಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಗೋಚಾರದ ಪ್ರಭಾವ ಏನಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸುತ್ತೆ? ನೋಡಿ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಅಷ್ಟೊಂದು ಗುರುಬಲ ಇಲ್ಲ. ಆದರೂ ಕೂಡ ಗುರು ಭಗವಾನವರು ಕರ್ಕಾಟಕ ರಾಶಿಗೆ ಭಾಗ್ಯಾಧಿಪತಿಯಾಗಿ ಮತ್ತು ರೋಗ ರಿಪೂರ್ಣ ಶತ್ರು ಅಧಿಪತಿಯಾಗಿ ಇರುವಂಥದ್ದು. ಏನಾಗುತ್ತೆ, ಈ ಒಂದು ಪ್ರೆಸೆಂಟ್ ಗೋಚಾರ ಪರಿಸ್ಥಿತಿಯಲ್ಲಿ ಷಷ್ಠ್ಯಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿದ್ದಾರೆ. ವ್ಯಯಸ್ಥಾನ ಅಂದರೆ ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರದಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ, ಷಷ್ಠ ಮತ್ತು ವ್ಯಯಸ್ಥಾನಕ್ಕೆ ನೋಡೋದಾದರೆ ಆರೋಗ್ಯದಲ್ಲಿ ಏರುಪೇರು ಕೊಡುವಂಥದ್ದು, ಮತ್ತು ಈ ಆರೋಗ್ಯದಲ್ಲಿ ಸ್ವಲ್ಪ ಈ ಕಫ ಪ್ರಕೃತಿ ಜಾಸ್ತಿ, ಮತ್ತು ಕೋಲ್ಡ್ ಅಂತ ಹೇಳ್ತೀವಿ, ಕೋಲ್ಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಈ ತಿಂಗಳು ಸ್ವಲ್ಪ ಪ್ರಮಾಣದಲ್ಲಿ ಶತ್ರುಗಳು ಕೂಡ ಉತ್ಪತ್ತಿ ಆಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ ನೋಡ್ತೀವಿ. ಕರ್ಕಾಟಕ ರಾಶಿಯವರಿಗೆ ಆದರೆ ಪಾಸಿಟಿವ್ ಪಾಯಿಂಟ್ಸ್ ಏನಂದರೆ, ಈ 12ನೇ ಮನೆ ಅಂತಂದರೆ ಅಯನ ಶಯನ ಭೋಗ ಸ್ಥಾನ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲೂ ಯಾರು ಒಂದು ವಿದೇಶಿ ವ್ಯಾಪಾರ ವಿದೇಶ ವಹಿವಾಟುಗಳನ್ನು ಇಟ್ಕೊಳ್ಳುವಂಥದ್ದು, ವಿಶೇಷವಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ಬಿಸ್ನೆಸ್ ಮಾಡುವವರ ವಿಚಾರವಾಗಿ, ಮತ್ತು ಈ ಫರ್ನಿಚರ್ ಆಗಿರ್ಬೋದು, ಮ್ಯಾಟ್ರಸ್ ಆಗಿರ್ಬೋದು, ಆ ರೀತಿ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಲಾಭ ತಂದು ಕೊಡುವಂಥದ್ದು ಮೇಜರ್ ಪ್ಲಸ್ ಪಾಯಿಂಟು. ಮತ್ತು ರಾಶಿಯಿಂದ ತೃತೀಯ ಮತ್ತು ವ್ಯಯಾಧಿಪತಿಯಾದ ಬುಧ ಪ್ರಸ್ತುತ ಕರ್ಕಾಟಕ ರಾಶಿಯಲ್ಲೇ ಇರುವಂಥದ್ದು. ಅಂದರೆ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ರಾಶಿ ಅಂದರೆ ರಾಶಾಧಿಪತಿ ಚಂದ್ರನ ಮನೆಯಲ್ಲಿ ಬುಧ ವೀಕ್ ಅಂತ ಹೇಳ್ತಾರೆ. ಆದರೆ ನಾವೇನು ಹೇಳ್ತೀವಿ, ಇದರ ವಿಚಾರದಲ್ಲಿ ಬುಧ ಏನಾಗುತ್ತೆ, ಈ 30ನೇ ತಾರೀಕು ನಂತರ ಗೋಚರವಾಗ್ತಿರೋದ್ರಿಂದ ಅದಕ್ಕೆ ಯಾವುದು ಪರಿಹಾರ ಬೇಡ, ಏನೂ ಸಮಸ್ಯೆ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಚತುರ್ಥ ಮತ್ತು ಲಾಭಾಧಿಪತಿಯಾದ ಶುಕ್ರ ಗ್ರಹರು ಕೂಡ ತುಂಬ ಅದ್ಭುತವಾದಂಥ ಗೋಚಾರದ ಪರಿಸ್ಥಿತಿಯಲ್ಲಿರೋದ್ರಿಂದ ಶುಕ್ರನಿಂದ ಫೈನಾನ್ಸ್ ವಿಚಾರದಲ್ಲಿ, ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ಲಾಭಾಧಿಪತಿ ಕೂಡ ಆಗುವಂಥದ್ದು. ಮತ್ತು ಈ ತಿಂಗಳ ಒಂದು ಪ್ರಮುಖ ಬದಲಾವಣೆಗಳು ನವಗ್ರಹ ಗೋಚಾರ ತಾವು ಕೇಳ್ದಂಗೆ. ಸೊ ಬದಲಾವಣೆಯಲ್ಲಿ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಆಗಸ್ಟ್ 17ನೇ ತಾರೀಕು ನಂತರ ಸೂರ್ಯಗ್ರಹರು ಗೋಚಾರ ಆಗ್ತಿರುವಂಥದ್ದು. ಮತ್ತು 20ನೇ ತಾರೀಕು ನಂತರ 12ನೇ ಮನೆಗೆ
ರಾಶಿಯಿಂದ 12ನೇ ಮನೆಗೆ ಒಂದು ಶುಕ್ರ ಗ್ರಹ ಬರುವಂಥದ್ದು. ಮತ್ತೆ 30ನೇ ತಾರೀಕು ನಂತರ ಬುಧ ಕರ್ಕಾಟಕ ರಾಶಿ ಅಂದ್ರೆ ನಿಮ್ಮ ರಾಶಿಯಿಂದನೇ ದ್ವಿತೀಯ ಸ್ಥಾನಕ್ಕೆ ಹೋಗುವಂಥದ್ದು. ಈ ಎಲ್ಲ ಪ್ರಮುಖ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಶುಕ್ರ ವ್ಯಯದಲ್ಲಿದ್ದರೂ ಕೂಡ ಮಿತ್ರನ ಮನೆಯಲ್ಲಿರೋದ್ರಿಂದ ಅಂಥ ಸಮಸ್ಯೆ ಏನು ಮಾಡೋದಿಲ್ಲ. ಈ ರೀತಿ ನವಗ್ರಹಗಳ ಗೋಚಾರ ಪ್ರಭಾವ ಆಗಸ್ಟ್ ತಿಂಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಮುಂದುವರೆದು ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ಮಂತ್ನಲ್ಲಿ ಯಾವ ರೀತಿ ಕರ್ಕಾಟಕ ರಾಶಿಯವರಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ರಾಶಿ ಗ್ರಹಗಳ ಗೋಚಾರದಲ್ಲಿ ಪ್ರಮುಖವಾಗಿ 3 ಗ್ರಹಗಳ ಗೋಚಾರ ನಾನು ಹೇಳಿದೆ. ಅದು ರವಿ ಗ್ರಹ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ ಇಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿ ಈ ಒಂದು ಆಗಸ್ಟ್ ಮಾಸದಲ್ಲಿ ನಮ್ಮ ಗೋಚಾರ ಅಲ್ದಿರೋ ತುಂಬ ವಿಶೇಷವಾದ ಆಚರಣೆಗಳಿಗೂ ಕೂಡ ನಾವು ಮಹತ್ವ ಕೊಡ್ತೀವಿ. ನಮ್ಮ ಶಾಸ್ತ್ರದ ಅನುಸಾರವಾಗಿ ಆಷಾಢ ಮಾಸದಲ್ಲಿ ನಾವು ಭಾದ್ರಪದ ಮಾಸದಲ್ಲಿ ವಿಶೇಷ ಆಚರಣೆಗಳನ್ನು ಮಹತ್ವ ಹೇಗೆ ನಡೀತೀವೋ ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಬರುವ ಶ್ರಾವಣ ಮಾಸದಲ್ಲಿ ಒಂದು ಶ್ರಾವಣ ಸೋಮವಾರ ಆಗಿರ್ಬೋದು, ಶ್ರಾವಣ ಶನಿವಾರ ಆಗಿರ್ಬೋದು, ಈ ವಿಶೇಷವಾಗಿ ಮಾಡುವಂಥ ಆಚರಣೆಗಳಿಗೆ ಮಹತ್ವ. ಉದಾಹರಣೆಗೆ ಮಂಗಳ ಗೌರಿ ವ್ರತ ಆಗಿರ್ಬೋದು, ಶುಕ್ರವಾರ ಮಾಡುವಂಥ ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಎಲ್ಲ ಆಚರಣೆಗಳಿಗೆ ಶ್ರಾವಣ ಮಾಸದಲ್ಲಿ ಬರುವುದರಿಂದ ತುಂಬ ವಿಶೇಷ ಅಂತ ಹೇಳ್ತೀವಿ. ಆಷಾಢದಲ್ಲಿ ನಾವು ಹೇಗೆ ನೋಡಿದ್ವಿ ಅಂದರೆ ಆಷಾಢದ ವಿಶೇಷತೆ ಹೇಗೆ ತಿಳಿಸ್ಕೊಟ್ವಿ, ಅದೇ ರೀತಿ ಶ್ರಾವಣದ ವಿಶೇಷತೆ, ಶ್ರಾವಣದ ಆಚರಣೆಗಳು ಕೂಡ ನಾವು ಕಳೆದ ಎಪಿಸೋಡ್ಸ್ನಲ್ಲಿ ನಾವು ಲೈವಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಆಗಸ್ಟ್ ಮಾಸದಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಶ್ರಾವಣ ಮಾಸ ಸಿಗುತ್ತೆ. ಇದರಿಂದ ತುಂಬ ಸಕಾರಾತ್ಮಕ ವಿಚಾರಗಳು ಜಾಸ್ತಿ ಆಗಿರುತ್ತೆ. ಅಂದರೆ ಏನೇನು ಅದರಲ್ಲಿ ನಮ್ಮ ಒಂದು ಕರ್ಕಾಟಕ ರಾಶಿಯ ವಿಚಾರವಾಗಿ ನೋಡೋದಾದರೆ ಭಗವಂತನ ಪೂರ್ಣ ಆಶೀರ್ವಾದ ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು. ಯಾಕಂದರೆ ರಾಶಿಯಾಧಿಪತಿ ಚಂದ್ರನೇ ಆಗ್ತಾನೆ, ಚಂದ್ರನಿಗೆ ಶಿವನ ಆರಾಧನೆ ಜಾಸ್ತಿ. ಸೊ ಯಾರು ಶಿವನ ಆರಾಧನೆ ಮಾಡ್ತಾರೆ ತುಂಬ ಒಳ್ಳೆಯದಾಗುವಂಥದ್ದು. ಅದೇ ರೀತಿ ಇಲ್ಲಿ ತುಂಬ ಶನೇಶ್ವರ ಗ್ರಹರು ಕೂಡ ಅಷ್ಟಮದಲ್ಲಿದ್ದು ಅಷ್ಟೊಂದು ಸ್ವಲ್ಪ ಸಾಧಾರಣ ಫಲಗಳನ್ನು ನೀಡ್ತಾರೆ. ಸ್ವಲ್ಪ ಅಷ್ಟಮ ಸ್ಥಾನ ಅಷ್ಟಮಾಧಿಪತಿಯಾಗಿ ಅಷ್ಟೊಂದು ಒಳ್ಳೆ ಫಲ ಕೊಡೋದಿಲ್ಲ. ಆದರೆ ವೃತ್ತಿಯಲ್ಲಿ ಯಾರು ಸ್ವಲ್ಪ ಸೋಂಬೇರಿತನ ಮಾಡ್ತಾರೆ, ನೆಗ್ಲಿಜೆನ್ಸ್ ಮಾಡ್ತಾರೆ, ಅವರಿಗೆ ಸಮಸ್ಯೆಗಳನ್ನು ತಂದು ಕೊಡುತ್ತೆ. ಗುರು ಕೂಡ ವ್ಯಯ ಸ್ಥಾನದಲ್ಲಿ ಇರುವಂಥದ್ದು. ಇದೇನಾಗುತ್ತೆ ಅಂದರೆ ವ್ಯಯಸ್ಥಾನದಲ್ಲಿ ಗುರು ಇದ್ದಾಗ ಸ್ವಲ್ಪ ಹಣದ ಹೆಚ್ಚು ಖರ್ಚು ಅಂತ ಹೇಳ್ತೀವಿ. ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಜಾಸ್ತಿ ಇರುವಂಥದ್ದು. ಮತ್ತು ರಾಶಿಗೆ ಯೋಗಕಾರಕ ಗ್ರಹ ಅಂತ ಹೇಳ್ತೀವಿ. ಪಂಚಮ ಮತ್ತು ಭಾಗ್ಯಾಧಿಪತಿಯಾಗಿ ಕುಜಗ್ರಹ ಒಳ್ಳೆ ಒಂದು ಯೋಗದಲ್ಲಿದೆ. ದ್ವಿತೀಯದಿಂದ ತೃತೀಯ ಸ್ಥಾನಕ್ಕೆ ಹೋಗೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಏನು ಕುಜಗ್ರಹ ತಗೊತೀವಿ. ಅದರ ಒಂದು ಅನುಕೂಲತೆಗಳಿಂದ ಏನಾಗುತ್ತೆ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಹೆಚ್ಚು ಲಾಭ ಸಿಗುವಂಥದ್ದು ನಮಗೆ ಇಲ್ಲಿ ಕಾಣಿಸುತ್ತೆ. ಓಕೆ ಗುರುಜಿ, ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಕರ್ಕಾಟಕ ರಾಶಿಯವರಿಗೆ ಯಾವೆಲ್ಲ ಫಲಗಳು ಲಭಿಸುತ್ತೆ? ಈ ಆಗಸ್ಟ್ ಮಂತ್ನಲ್ಲಿ ತಾವು ನಿರೀಕ್ಷೆಯನ್ನ ಏನ್ ಇಟ್ಕೊಂಡಿರ್ತಾರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತಾರಾ, ಹೇಗೆ? ನೋಡಿ, ಖಂಡಿತ ರಾಷ್ಟ್ರಾಧಿಪತಿ ಅಂತಂದರೆ ಚಂದ್ರನೇ ಆಗ್ತಾನೆ. ಆದರೆ ಚಂದ್ರ ತುಂಬ ವೇಗವಾಗಿ ಹೋಗುವಂಥ ಗ್ರಹ. ಗೋಚಾರದಲ್ಲಿ ಚಂದ್ರ ಬಂದು 2.5 ದಿನಕ್ಕೆ ಒಂದೊಂದು ರಾಶಿ ಚೇಂಜ್ ಮಾಡ್ತಾರೆ. ಆದರೆ ನಮಗೆ ಇದರ ಫಲ ಹೇಳಬೇಕು ಅಂತಂದಾಗ ಇಲ್ಲಿ ಮಿತ್ರ ಗ್ರಹಗಳ ಫಲ ಮತ್ತು ಶತ್ರು ಗ್ರಹಗಳ ಫಲ, ಸಾಮಾನ್ಯ ಗ್ರಹಗಳ ಫಲ, ಈ ರೀತಿ ನಾವು ತಗೊಂತೀವಿ. ಅದರಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಆಗಸ್ಟ್ 17ರ ನಂತರ. ದ್ವಿತೀಯಾಧಿಪತಿ ದ್ವಿತೀಯಕ್ಕೆ ಬಂದಾಗ ಏನಾಗುತ್ತೆ, ಸಂತಾನ ಮತ್ತು ಸಂಪತ್ತು ಅಭಿವೃದ್ಧಿ ಆಗುವಂಥದ್ದು ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಕರ್ಕಾಟಕ ರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಆದರೆ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ದ್ವಿತೀಯಾಧಿಪತಿಯಾಗಿ ಷಷ್ಠಭಾವಕ್ಕೆ ಸಂಬಂಧ ಬರೋದ್ರಿಂದ ಸ್ವಲ್ಪ ರೋಗಗಳ ಬಗ್ಗೆ ಗಮನ ಹರಿಸ್ಬೇಕು. ಅದರಲ್ಲಿ ವಿಶೇಷವಾಗಿ ಸೂರ್ಯ ಬಂದು ಹೃದಯ ರೋಗಗಳ ಬಗ್ಗೆ ಸೂಚಿಸೋದ್ರಿಂದ ಹಾರ್ಟ್ ಬ್ಲಾಕೇಜಸ್ಸು ಆ ರೀತಿ ಆಗುವಂಥದ್ದು. ಆಮೇಲೆ ಪಾಸಿಟಿವ್ ಆಗೋದೇನು ಅಂತಂದರೆ ಹೈನುಗಾರಿಕೆ, ಮೀನುಗಾರಿಕೆ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಪ್ರಕೃತಿ ಜೊತೆ ಜೀವನ ಮಾಡುವಂಥವ್ರಿಗೆ ತುಂಬ ಒಳ್ಳೆಯದು. ನೇಚರ್ ವಿಚಾರದಲ್ಲಿ ಸ್ವಲ್ಪ ಇದು ಮಾಡುವಂಥದ್ದು, ಪ್ರಾಕೃತಿಕ ಚಿಕಿತ್ಸೆ ತಗೊಳ್ಳೋರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಇನ್ನು ಪಾಸಿಟಿವ್ ಆಗಿ ನೋಡಬೇಕು ಅಂತಂದರೆ ಎಲ್ಲ ರೋಗ ರಿಪು ಶತ್ರುಗೆ ಅಧಿಪತಿಯಾದ ಗುರು ವ್ಯಯದಲ್ಲಿದ್ದರೂ ಕೂಡ ಅವ್ರ ಲೋನ್ಸ್ ಕ್ಲಿಯರ್ ಆಗುತ್ತೆ. ಅದು ತುಂಬ ಒಳ್ಳೆಯ ವಿಚಾರ. ಮತ್ತು ಷಷ್ಠ ಭಾವಕ್ಕೆ ಅವಾಗ ಗುರುವಿನ ಗೋಚಾರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕೊಡ್ತಾರೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಬುಧನಿಂದ ಏನು ಒಳ್ಳೆಯದು ಅಂತಂದರೆ ವಿದ್ಯೆಯಲ್ಲಿ ತುಂಬ ಏಳಿಗೆ ಆಗುತ್ತೆ. ವಿದ್ಯೆಯಲ್ಲಿ ಸುಖ ಜಾಸ್ತಿ ಅಂತ ಹೇಳ್ತೀವಿ. ಅಂದರೆ ಒಳ್ಳೆ ಅಂಕಗಳು ಬರುವಂಥದ್ದು ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ. ಒಳ್ಳೆ ಮೆಮೊರಿ ಪವರ್ ಇರುವಂಥದ್ದು, ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ. ಅದರಲ್ಲಿ ಕರ್ಕಾಟಕ ರಾಶಿಯ
ವಿಶೇಷ ವಿದ್ಯಾರ್ಥಿಗಳು ಈ ಒಂದು ಫಾರಿನ್ ಟ್ರಿಪ್ಸು ಅಂದರೆ ಫಾರಿನಲ್ಲಿ ಓದಬೇಕು, ಫಾರಿನಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕನ್ನೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಒಂದು ಸೂಚನೆ ಏನು ಅಂತಂದರೆ ದ್ವಿತೀಯ ಸ್ಥಾನಕ್ಕೆ ರವಿಯ ಗೋಚಾರ ಏನು ಮಾಡುತ್ತೆ ಅಂದರೆ ಅವಾಗ ಸ್ವಲ್ಪ ಮಾತಿನಲ್ಲಿ ಕಂಟ್ರೋಲ್ ಇರಲಿ. ಮಾತಲ್ಲಿ ಏನಾದರೂ ನೆಗೆಟಿವ್ ಹೇಳಿದ್ರೆ ಸ್ವಲ್ಪ ದುಡುಕಿ ಮಾತಾಡೋದ್ರಿಂದ ಸಮಸ್ಯೆಗಳು ಈ ಒಂದು ಮಾಸದಲ್ಲಿ ಆಗುವಂಥದ್ದು. ಅದಕ್ಕೆ ಆದಷ್ಟು ಕಂಟ್ರೋಲ್ ಮಾಡಿ ಡೌನ್ ಟು ಅರ್ತ್ ಇರಿ, ತುಂಬ ಒಳ್ಳೆಯದು. ಇನ್ನು ನೆಗೆಟಿವ್ ವಿಚಾರ ನಾನು ಆವಾಗಲೇ ತಿಳಿಸ್ಕೊಟ್ಟೆ. ಇನ್ನೂ ಸ್ವಲ್ಪ ಪಾಸಿಟಿವ್ ಏನು ಅಂತಂದರೆ ಈ ಒಂದು ಮಾಸದಲ್ಲಿ ಆಗಸ್ಟ್ ಮಾಸದಲ್ಲಿ ನಿಮ್ಮ ಯೋಗಕಾರಕ ಗ್ರಹ ಯಾರು? ಮಂಗಳ. ಸೊ ಮಂಗಳನ ಒಂದು ಜಯಂತಿ, ಅಂಗಾರಕ ಜಯಂತಿ 7ನೇ ತಾರೀಕು ಬರುವಂಥದ್ದು. ಅವತ್ತಿನ ದಿನ ಸುಬ್ರಹ್ಮಣ್ಯ ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ ಹೇಳುವಂಥದ್ದು ಒಳ್ಳೆಯದಾಗುತ್ತೆ. ಈ ಒಂದು ವಿಶೇಷವಾದ ಶ್ರಾವಣ ಮಾಸ ಅಂದ್ರೆ ಆಚರಣೆಗಳ ಒಂದು ಮಾಸ ಅಂತಾನೆ ಹೇಳ್ತೀವಿ. ಎಲ್ಲಾ ರೀತಿಯ ಆಚರಣೆಗಳಿರ್ಬೋದು. ವರಮಹಾಲಕ್ಷ್ಮಿ ಆಗಿರ್ಬೋದು, ಉಪಕರ್ಮ ಆಗಿರ್ಬೋದು, ಶ್ರೀಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ ಆಗಿರ್ಬೋದು, ಮತ್ತೆ ಶ್ರಾವಣ ಸೋಮವಾರ, ಶ್ರಾವಣ ಶನಿವಾರ, ಶ್ರಾವಣ ಶುಕ್ರವಾರ, ಪ್ರತಿಯೊಂದು ಆಚರಣೆಗಳಲ್ಲಿ ಅದು ವಿಶೇಷ. ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಕ್ಸಲೆಂಟ್ ಆಗಿದೆ. ಈ ರೀತಿ ಒಂದು ಗ್ರಹ ಗೋಚಾರದ ಪ್ರಭಾವ, ಅದರಲ್ಲಿ ವಿಶೇಷವಾಗಿ ರಾಶಾಧಿಪತಿಯ ಗೋಚಾರ ಒಳ್ಳೆಯ ಪ್ರಭಾವಗಳನ್ನು ಕರ್ಕಾಟಕ ರಾಶಿಯವರಿಗೆ ನೀಡ್ತಾರೆ. ಗುರುಜಿ, ಇನ್ನು ಕೂಡ ಕರ್ಕಾಟಕ ರಾಶಿಯವರ ನಕ್ಷತ್ರಗಳ ಅನುಸಾರವಾಗಿ ಏನಾದ್ರೂ ಫಲ ಸಿಗುತ್ತಾ? ಪರಿಹಾರ ಭಾಗ ಅಂತ ಹೇಳಿ ಬಂದಂತ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಪರಿಹಾರವನ್ನ ಈ ರಾಶಿಯವರು ಮಾಡ್ಕೊಳ್ಬೇಕು? ನೋಡಿ, ಖಂಡಿತ ಒಳ್ಳೆ ವಿಚಾರ. ಯಾಕಂದರೆ ಕೊನೆಯಲ್ಲಿ ನಾವು ಪರಿಹಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಲ್ಲ. ಎಲ್ಲರಿಗೂ ಕೂಡ ನಮ್ಮ ವಿಡಿಯೋದಲ್ಲಿ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಆಗಿದೆ ಅಂತ ಕೆಲವೊಂದು ಕಮೆಂಟ್ಸ್ ವಿಡಿಯೋದಲ್ಲಿ ಬಂದಿರೋದ್ರಿಂದ ಪರಿಹಾರ ಬಹು ಸೂಕ್ತವಾಗಿ. ಅದಕ್ಕಿಂತ ಮುಂಚೆ ತಾವು ನಕ್ಷತ್ರ ಅನುಸಾರವಾಗಿ ಕೇಳಿದ್ರಿ. ನಕ್ಷತ್ರ ಇಲ್ಲಿ ಬಹುಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ 3 ನಕ್ಷತ್ರ: ಪುನರ್ವಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರ. ಸೊ ಈ ವಿಚಾರದಲ್ಲಿ ಪುನರ್ವಸು ನಕ್ಷತ್ರದವರಿಗೆ ಸಾಮಾನ್ಯ ನಿರೀಕ್ಷೆ ಇಟ್ಕೊಳ್ಳೋದ್ರಿಂದ ನಿಮಗೆ ಸಮಾಧಾನ ಸಿಗುತ್ತೆ. ಅತಿಯಾದ ನಿರೀಕ್ಷೆಯಿಂದ ನಿಮಗೆ ನಿರಾಸೆ ತರುತ್ತೆ. ಸೊ ಪುಷ್ಯ ನಕ್ಷತ್ರದವರು, ನೀವು ಯೋಚನೆ ಮಾಡುವವರ ಬಗ್ಗೆ, ನೀವು ಯಾರ ಬಗ್ಗೆನೋ ಯೋಚನೆ ಮಾಡ್ತಿರ್ತೀರಾ, ಅವರು ನಿಮಗೆ ಸಡನ್ ಆಗಿ ಭೇಟಿ ಆಗ್ತಾರೆ. ಅದರಿಂದ ನಿಮಗೆ ತುಂಬ ಸರ್ಪ್ರೈಸ್ ಆಗುತ್ತೆ, ಆಶ್ಚರ್ಯಚಕಿತರಾಗ್ತೀರಾ. ಇದು ಒಳ್ಳೆಯ ವಿಚಾರ. ಆಶ್ಲೇಷ ನಕ್ಷತ್ರದವರಿಗೆ ಸ್ವಲ್ಪ ಮನೋರಂಜನೆಗಾಗಿ ಈ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ತಾವು ಸಮಯ ವ್ಯಯ ಮಾಡ್ತೀರಾ. ಒಂದು ಪ್ರವಾಸಕ್ಕೆ ಯೋಜನೆ ರೂಪಿಸುವಂಥದ್ದು ಕೂಡ ಆಗಿರುವಂಥದ್ದು. ಸೊ ಈ 3 ನಕ್ಷತ್ರಗಳ ಫಲ ಈ ರೀತಿ ಇದ್ದರೆ, ಪರಿಹಾರ ಅಂತ ನೋಡಿದಾಗ ಆದಷ್ಟು ಒಂದು ಚಂದ್ರನ ಆರಾಧನೆ. ಚಂದ್ರ ಅಂದ್ರೆ ಪಾರ್ವತಿ ದೇವಿ ಅಂತ ಹೇಳ್ತೀವಿ. ದೇವಿ ಆರಾಧನೆ ಮಾಡುವಂಥದ್ದು. ದೇವಿಯ ಒಂದು ಮಾಲೆ ಜಪ, ಒಂದು ಮಾಲೆ ಅಂದರೆ 108 ಬಾರಿ ಅಂತ ಬರುತ್ತೆ. ಒಂದು ಜಪಮಾಲೆಗೆ 108 ಬೀಟ್ಸ್ ಇರುತ್ತೆ. 108 ಬಾರಿ ಜಪ ದೇವಿಯ ಮಂತ್ರ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಈ ಮಂತ್ರವನ್ನು 108 ಬಾರಿ ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಸ್ವಲ್ಪ ಅಷ್ಟಮದಲ್ಲಿ ಶನಿ ಇರುವಂಥದ್ದು. ಸೊ ಅಷ್ಟಮದಲ್ಲಿ ಶನಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಶನಿ ಬಂದು ಸ್ವಲ್ಪ ನಿರ್ಗತಿಕರಿಗೆ ಮತ್ತು ಅಸಹಾಯಕರಿಗೆ ಸೂಚಿಸೋದ್ರಿಂದ ಶನಿವಾರದಂದು ಅಲ್ಲಿ ಅವರಿಗೆ ಖರ್ಜೂರವನ್ನು ದಾನ ಮಾಡಿ. ಅಂದರೆ ಡೇಟ್ಸ್ ಅಂತ ಹೇಳ್ತೀವಿ, ಖರ್ಜೂರ ಅಂತ ಹೇಳ್ತೀವಲ್ಲ, ಅದು ಸೀಡ್ಲೆಸ್ ಆಗಿರಬೇಕು. ಆ ಥರ ಒಂದು ಖರ್ಜೂರವನ್ನು ಶನಿವಾರದೊತ್ತು ದಾನ ಮಾಡುವಂಥದ್ದು. ಮತ್ತೆ ಯಾರಿಗೆ ದಾನ ಮಾಡಬೇಕು? ಅಸಹಾಯಕರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಅಶಕ್ತರಾಗಿರ್ಬೋದು, ಮತ್ತೆ ವೃದ್ಧರು. ಶನಿ ಬಂದು ಓಲ್ಡ್ ಏಜ್ ಪ್ಲಾನೆಟ್ ಇರೋದ್ರಿಂದ ಯಾರು ಸ್ವಲ್ಪ ವಿಶೇಷ ಚೇತನರಾಗಿರ್ಬೋದು, ಅಥವಾ ಅಸಹಾಯಕರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಇಂಥವರಿಗೆ ಅಂದರೆ ನೋಡಿ, ಹಸದವರಿಗೆ ಊಟ ಕೊಟ್ಟಾಗ ಪುಣ್ಯ ಜಾಸ್ತಿ ಅಂತೆ. ಸೊ ಅಂಥವರಿಗೆ ಕೊಡೋದು ತುಂಬ ಒಳ್ಳೆಯದು. ಅದರಲ್ಲಿ ಶನೇಶ್ವರನ ಒಂದು ಅನುಗ್ರಹ ಬೇಕು. ಅಷ್ಟಮ ಶನಿ ಇರೋದ್ರಿಂದ ಅದಕ್ಕೆ ಮಾಡೋದು ಒಳ್ಳೆಯದು. ಮತ್ತು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ. ಆರಾಧನೆ ಅಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಕ್ಷ್ಮೀನಾರಾಯಣ ಸ್ತೋತ್ರ ಹೇಳುವಂಥದ್ದು. ತುಂಬ ದೊಡ್ಡ ಸ್ತೋತ್ರ ಇದೆ ಅಂದರೆ ಒಂದು ಯೂಟ್ಯೂಬಲ್ಲಿ ಪ್ಲೇ ಮಾಡಿ ಕೇಳಿ, ಮನೇಲಿ ಯಾವುದೋ ಒಂದು ಮಂತ್ರ ಪ್ಲೇ ಮಾಡಿ ಇದನ್ನು ದಿನಾಲು ಮಾಡಬೇಕು ಆಗಸ್ಟ್ ಮಾಸದಲ್ಲಿ ಕರ್ಕಾಟಕ ರಾಶಿಯವರು. ಇದು ಒಳ್ಳೆಯದು. ಮತ್ತು ಕೆಲವೊಂದು ತಾವು ಸೂಚನೆಗಳಂತ ಕೇಳಿದ್ರಿ. ಸೂಚನೆಗಳು ವಿಶೇಷವಾಗಿರುವಂಥದ್ದು. ಈಗ ಮನೆಯಲ್ಲಿ ನೋಡಿ, ವಾಸ್ತುಬದ್ಧವಾಗಿ ಕೆಲವೊಂದು ಅಲಂಕಾರಿಕ ವಸ್ತುಗಳು ಇಟ್ಟಿರ್ತಾರೋ, ಗೊತ್ತಿರಲಾರ್ದಂಗೆ ಆ ನೆಗೆಟಿವ್ ಎಫೆಕ್ಟ್ಸ್ ಕೊಡ್ತಿರುತ್ತೆ. ಸೊ ಯಾರು ಮನೆಯಲ್ಲಿ ಈ ಅಲಂಕಾರಿಕ ವಸ್ತುಗಳಲ್ಲಿ ತಾಜ್ ಮಹಲ್ದ ಒಂದು ಇದು ಇಟ್ಟಿರ್ತಾರೆ, ಅದ್ರದ್ದೊಂದು ಪೋಸ್ಟರ್ ಆಗಿರ್ಬೋದು, ಅಥವಾ ಈ ತಾಜ್ ಮಹಲ್ನೇ ಐಡಲ್ ಆಗಿ ಇಟ್ಟಿರ್ತಾರೆ, ಅದರಿಂದ ನೆಗೆಟಿವ್ ಬರುವಂಥದ್ದು. ಸೊ ಅದು ವಾಸ್ತುಬದ್ಧವಾಗಿ ಅಷ್ಟೊಂದು ಕರ್ಕಾಟಕ ರಾಶಿಯವರಿಗೆ ಒಳ್ಳೇದಲ್ಲ. ಯಾವ ರಾಶಿಯವರಿಗಾದ್ರೂ ಕೂಡ ಈ ಒಂದು ತಾಜ್ ಮಹಲ್ ಚಿತ್ರ ಇರುವ ಅಲಂಕಾರಿಕ ವಸ್ತುವನ್ನು ಮನೆಯಲ್ಲಿ ಇಡಬೇಡಿ. ಅದು ಆಲ್ರೆಡಿ ಇಟ್ಟಿದ್ರೆ ನಿಮ್ಗೆ ಯಾರು ಪ್ರೀತಿ ಪಾತ್ರವರಿಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಬಿಡಿ, ಅಥವಾ ಹಂಗೆ ಕೊಡಿ. ಅದನ್ನ ಮಾಡಿ ಈ ಸೂಚನೆ ಪಾಲಿಸಿ. ಈ ಎಲ್ಲ ಪರಿಹಾರಗಳು, ಸೂಚನೆಗಳು ಮತ್ತು ಈ ನಕ್ಷತ್ರ ಅನುಸಾರವಾಗಿರುವ ಫಲಗಳು ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು. ಈ ರೀತಿ ಮಾಡಿಕೊಂಡ್ರೆ ಈ ಒಂದು ಆಗಸ್ಟ್ ಮಾಸ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿದ್ದೀರಾ. ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಗೆ ಈ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು.
ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರು ಯಾರೆಲ್ಲ ಇವತ್ತಿನ ದಿನದ ಒಂದು ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ, ಪರಿಹಾರ ಭಾಗ ಅಂತ ಹೇಳಿ ತಗೊಂಡಾಗ ಅದನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ. ಆಗಸ್ಟ್ ಮಂತ್ ನಲ್ಲಿ ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಜಯವಾಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.